ಹಾಯ್ ನಮಸ್ಕಾರ ಫ್ರೆಂಡ್ಸ್, ಬಿಟೆಕ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಫ್ರೆಂಡ್ಸ್, ಈಗ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಅಮೌಂಟ್ ಈಗ ಆಲ್ಮೋಸ್ಟ್ ಆಲ್ ಎಲ್ರಿಗೂ ಬಂದಿದೆ. ಸೊ ಇದ್ರ ಬಗ್ಗೆ ನಿನ್ನೆ ಒಂದು ಕ್ಲಿಯರಿಟಿ ಒಂದು ವಿಡಿಯೋನ ಮಾಡಿದ್ವಿ. ಏನಂದರೆ ಈಗ 16ನೇ ಕಂತಿನ ಅಮೌಂಟ್ ಬಂದಾಯಿತು, ಈಗ 17ನೇ ಕಂತಿನ ಅಮೌಂಟ್ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಅಂತ ನಿನ್ನೆ ವಿಡಿಯೋ ವಿತ್ ಪ್ರೂಫ್ ಕೂಡ ನಿಮಗೆ ತೋರಿಸಿದೆ. ಸೊ ಈಗ ಮತ್ತೊಂದು ಗುಡ್ ನ್ಯೂಸ್ ಇದೆ, ಅದು ಅಪ್ಡೇಟ್ ಕೊಡೋದಕ್ಕೋಸ್ಕರ ನಾನು ವಿಡಿಯೋನ ಮಾಡ್ತಿದ್ದೀನಿ. ಈಗ 17ನೇ ಕಂತಿನ ಅಮೌಂಟ್ ಏನಿದೆ ಈಗ ಆಲ್ರೆಡಿ ಡಿ ಬಿ ಟಿ ಮುಖಾಂತರ ಟ್ರಾನ್ಸ್ಫರ್ ಮಾಡಿ ಆಗಿದೆ. ಆಲ್ಮೋಸ್ಟ್ ಈಗ ಒಂದು 20 to 30% ಜನರಿಗೂ ಕೂಡ ಈಗ ಅಮೌಂಟ್ ಏನಿದೆ ಈಗ ಅಕೌಂಟ್ಗೆ ಬಂದಿದೆ. ಯಾವ ಜಿಲ್ಲೆಗಳಿಗೆ ಅಮೌಂಟ್ ಬಂದಿದೆ ಮತ್ತು ಈಗ ಅದರ ಪ್ರೂಫ್ ಬೇಕಾದರೆ ನೀವು ಹಿಂದಿನ ವಿಡಿಯೋನಲ್ಲಿ ಬೇಕಾದ್ರೆ ನೋಡ್ಬೋದು. ಮತ್ತು ಇದ್ರ ಜೊತೆಗೆ ಅನ್ನಭಾಗ್ಯ ಯೋಜನೆಯ ಒಂದು ಹೊಸ ಅಪ್ಡೇಟ್ ಕೂಡ ಇದೆ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಯಾಕೆಂದರೆ ಈ ವಿಡಿಯೋನಲ್ಲಿ ನಿಮಗೆ 18ನೇ ಕಂತಿನ ಅಮೌಂಟ್ ಮತ್ತು 17ನೇ ಕಂತಿನ ಅಮೌಂಟ್ ಯಾರಿಗೆಲ್ಲ ಬಂದಿದೆ ಮತ್ತು ಯಾರಿಗೆಲ್ಲ ಯಾವಾಗೆಲ್ಲ ಬರ್ಬೋದು, ಸೊ ಇದ್ರ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿ ನಿಮಗೆ ಸಿಗುತ್ತೆ. ಸೊ ಅದಕ್ಕೋಸ್ಕರ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿದರೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ. ಸೊ ಅದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡಿಬಿಡಿ. ಸೊ ಮತ್ತು ಯಾರು ನನ್ನ ಚಾನಲ್ಗೆ ಹೊಸಬಿದ್ದೀರಾ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಸೊ ಇದ್ರ ಜೊತೆಗೆ ಈಗ 18ನೇ ಕಂತಿನ ಅಮೌಂಟ್ ಆಗಿರ್ಬೋದು, 17ನೇ ಕಂತಿನ ಅಮೌಂಟ್ ಆಗಿರ್ಬೋದು, ಅಥವಾ ಅನ್ನಭಾಗ್ಯ ಯೋಜನೆಯ ಅಮೌಂಟ್ ಆಗಿರ್ಬೋದು, ಅದರ ಬಗ್ಗೆ ಡಿಸ್ಕಷನ್ ಮಾಡೋದಕ್ಕಿಂತ ಮುಂಚೆ ಮತ್ತೊಂದು ಇಂಪಾರ್ಟೆಂಟ್ ಮ್ಯಾಟ್ರ್ ಇದೆ. ಸೊ ಆ ಮ್ಯಾಟ್ರ್ ಏನಂತ ನಿಮಗೆ ಇದೇ ವಿಡಿಯೋ ತಿಳಿಸ್ಕೊಡ್ತೀನಿ. ಏನಂದರೆ ಈಗ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈಗ ನಮ್ಮ ಕನ್ನಡ ಯೂಟ್ಯೂಬ್ನಲ್ಲಿ ಒಂದು ವಿಷಯ ತುಂಬ ವೈರಲ್ ಕೂಡ ಆಗ್ತಾಯಿದೆ, ಅದು ತುಂಬ ಚರ್ಚೆಯಲ್ಲಿದೆ. ಅದು ಯಾವುದಂದರೆ ಸೌಜನ್ಯ ಕೇಸ್ ಬಗ್ಗೆ ಒಂದು ವಿಡಿಯೋನ ಮಾಡಿದರು. ಮತ್ತು ಈಗ ಏನು ಸಮೀರ್ ಅವರು ಇದ್ದಾರೆ, ಸೊ ಅವ್ರೊಂದು ಸುಮಾರು 1 ವರ್ಷ ಆಯಿತು, ಅದಕ್ಕಿಂತ ಜಾಸ್ತಿ ಸಮಯದಿಂದ ನಾನು ಅವ್ರಿಗೆ ಮಾಡೋ ವಿಡಿಯೋನ ನಾನು ನೋಡ್ತಾ ಇದ್ದೀನಿ. ಅವ್ರ ವಿಡಿಯೋ ಕೂಡ ನನಗೆ ತುಂಬ ಇಷ್ಟ ಆಗ್ತಿತ್ತು. ಸೊ ಅದಕ್ಕೋಸ್ಕರ ನಾನು ಅವ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅವ್ರು ಕಂಟಿನ್ಯೂಸ್ಲಿ ಅವ್ರು ಮಾಡೋ ವಿಡಿಯೋನ ನಾನು ನೋಡ್ತಾ ಇದ್ದೆ. ಸೊ ಅದೇ ರೀತಿ ನಿಮ್ಮ ಅಭಿಪ್ರಾಯ, ಸೊ ಅವ್ರು ಮಾಡಿರೋ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅದು ನಿಮ್ಮ ಅಭಿಪ್ರಾಯ ಮೇಲೆ ಬಿಟ್ಟಿದ್ದು. ಸೊ ಅವ್ರು ಯಾವ ರೀತಿ ರಿಸರ್ಚನ್ನು ಮಾಡಿದ್ರು ಅದ್ರ ಮೇಲೆ ಒಂದು ವಿಡಿಯೋನ ಮಾಡಿದ್ದಾರೆ. ಆದರೆ ಈಗ ಅವರೇ ಒಂದು ಮಾತನ್ನು ಹೇಳಿದ್ದಾರೆ. ಫಸ್ಟ್ ಈ ವಿಡಿಯೋ ಕ್ಲಿಪ್ ನೋಡಿ. ನನ್ನ ಮನೆ ಅಡ್ರೆಸ್ ಲೀಕ್ ಮಾಡಿರೋರಿಗೆ, ನನ್ನ ಫೋನ್ ನಂಬರ್ ಲೀಕ್ ಮಾಡಿರೋರಿಗೆ ನಾನು ಹುಡ್ಕೊಂಡು ಬಂದು ಹೊಡೆಯೋದು ಮ್ಯಾಟರೇ ಆಗಲ್ಲ. ಸೊ ಹೇಳೋಕ್ಕಾಗಲ್ಲ ನನ್ನ ಜೊತೆ ಅವಾಗೇನಾಗುತ್ತೆ ಅಂತ. ಹಾಗಾಗಿ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸಲ್ಲೂ ನಾನು ಕೇಳ್ಕೊತಾ ಇದ್ದೀನಿ, ಪ್ಲೀಸ್ ಈ ಒಂದು ವಿಷಯದಲ್ಲಿ ನಿಮ್ಮ ವಾಯ್ಸ್ನ ರೇಸ್ ಮಾಡಿ. ನಮ್ಮ ಕನ್ನಡ ಕಮ್ಯುನಿಟಿ, ಯೂಟ್ಯೂಬ್ ಕಮ್ಯುನಿಟಿನ ಪವರ್ ಏನು ಅಂತ ಈಗಲಾದರೂ ತೋರಿಸ್ಕೊಡಿ. ದಯವಿಟ್ಟು ಎಲ್ಲರೂ ಒಂದಾಗಿ ಅಂತ ಕೇಳ್ಕೊತೇನೆ. ಸೊ ಇದಿಷ್ಟು ಸಮೀರ್ MD ಅವರು ಹೇಳಿರುವಂಥ ವಿಡಿಯೋ. ಸೊ ಅವ್ರು ಯಾವ ರೀತಿ ರಿಕ್ವೆಸ್ಟನ್ನು ಮಾಡ್ಕೊಂಡಿದ್ದಾರೆ ಅಥವಾ ಯಾವ ರೀತಿ ಅವರು ಜನರಿಗೆಲ್ಲ ಹೇಳಿದ್ದಾರೆ, ಒಂದು ಜನರನ್ನು ಒಂದು ಕಣ್ತರಿಸೋ ಕೆಲಸ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಈ ವಿಡಿಯೋ ಮುಖಾಂತರ. ಸೊ ನಿಮ್ಮ ಅಭಿಪ್ರಾಯ ಬಿಟ್ಟಿದ್ದು, ಸೊ ನೀವು ಯಾವ ರೀತಿ ಇವ್ರನ್ನ ಸಪೋರ್ಟ್ ಮಾಡ್ತೀರಾ ಅಥವಾ ಅವ್ರನ್ನ ಯಾವ ರೀತಿ ಈ ಮಾತಿಗೆ ಏನಂತ ನಿಮ್ಮ ಮೈಂಡಲ್ಲಿ ಆನ್ಸರ್ ಇರುತ್ತೆ. ಸೊ ಅವ್ರು ಏನು ಆನ್ಸರ್ ಇರುತ್ತೆ ನೀವು ಕಮೆಂಟ್ ಮುಖಾಂತರ ಬೇಕಾದ್ರೆ ನೀವು ತಿಳಿಸ್ಬೋದು. ಸೊ ನನ್ನ ಉದ್ದೇಶ ಏನಿತ್ತು, ಅವ್ರು ಹೇಳಿರೋ ಮಾತನ್ನು ಯಾವ ರೀತಿ ಹೇಳಿದ್ದಾರೆ, ಸೊ ನಿಮ್ಮ ಒಪಿನಿಯನ್ ಅದು ಯಾವ ರೀತಿ ಡಿಸಿಷನ್ ತೊಗೋಬೇಕು ಅದು ನಿಮ್ಮ ಮೇಲೆ ಬಿಟ್ಟಿದ್ದು. ಸೊ ಅವ್ರು ಹೇಳಿರೋ ಒಂದು ವಿಡಿಯೋ ಕ್ಲಿಪ್ ನಿಮಗೆ ತೋರಿಸಬೇಕಾಗಿತ್ತು, ಅದಕ್ಕೋಸ್ಕರ ನಾನು ವಿಡಿಯೋ ಕ್ಲಿಪ್ನ ನಿಮಗೆ ತೋರಿಸಿದ್ದೀನಿ. ಮತ್ತು ಅವ್ರು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ನಾನು ನೋಡ್ತಾ ಇರ್ತೀನಿ. ಯಾಕೆಂದರೆ ಅವ್ರು ಮಾಡೋ ಒಂದು ಈಗ ಅಶ್ವತ್ಥಾಮ ಆಗಿರ್ಬೋದು ಅಥವಾ ಮಹಾಭಾರತ ಆಗಿರ್ಬೋದು, ರಾಮಾಯಣದ ಎಷ್ಟೋ ಕಥೆ ಆಗಿರ್ಬೋದು, ರೀಸೆಂಟಾಗಿ ನಾನು ನೋಡಿರೋಂಥ ಸಮುದ್ರ ಮಂಥನದ ಕಥೆ ಒಂದು ಅವ್ರು ಮಾಡಿರೋ ಕಥೆ. ಮತ್ತು ಇದರ ಜೊತೆಗೆ ಈಗ ಭಗವಾನ್ ಪರಶುರಾಮರ ವಿಡಿಯೋ ಕೂಡ ಅವ್ರು ಮಾಡಬೇಕು ಅಂತ ಒಂದು ಚಿಂತನೆಯನ್ನು ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಕ್ವಶನ್ ಕೂಡ ಅವರು ಮಾಡಿದರು ಯೂಟ್ಯೂಬ್ನಲ್ಲಿ. ನಾನು ಎಸ್ ಅಂತಾನೆ ಕಮೆಂಟ್ ಮಾಡಿದ್ದೀನಿ. ಯಾಕೆಂದರೆ ಅವರು ಒಂದು ಮೂಲತಃ ಮುಸ್ಲಿಂ ಸಮುದಾಯದವರು ಆಗಿದ್ದರು ಕೂಡ. ಸೊ ಅವರು ಎಲ್ಲ ಧರ್ಮನ ಒಂದು ಅಂತ ತಿಳ್ಕೊಂಡು ಒಂದು ವಿಡಿಯೋನ ಅವರು ಒಂದು ವಿಡಿಯೋ ಮುಖಾಂತರ ಒಂದು ಸಂದೇಶನ ಕೊಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ಸೊ ಅವ್ರು ಮಾಡೋ ವಿಡಿಯೋಗಳು ಅವ್ರ ಇನ್ಫಾರ್ಮೇಷನ್ಗೆ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ ಹೊರತು ಮತ್ತು ಬೇರೆ ಯಾವ ಉದ್ದೇಶನೂ ಇಲ್ಲ. ಮತ್ತು ಇದರೀಗ ಅವರು ಈ ರೀತಿ ಒಂದು ವಿಡಿಯೋ ಕ್ಲಿಪ್ನ ಮಾಡಿದ್ದಾರೆ. ಸೌಜನ್ಯ ಕೇಸ್ ಬಗ್ಗೆ ಒಂದು ವಿಡಿಯೋನ ಮಾಡಿದರು. ಸೊ ಅದ್ರ ಬಗ್ಗೆ ಈಗ ಅವರಿಗೆ ಹಲವಾರು ಪ್ರಾಬ್ಲಮ್ ಕೂಡ ಆಗ್ತಾ ಇದೆ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಅವರು ಒಂದು ಯೂಟ್ಯೂಬ್ನಲ್ಲಿ ಒಂದು ಶಾರ್ಟ್ ವಿಡಿಯೋನ ಮಾಡಿ ಈ ರೀತಿಯ ಒಂದು ಅವರು ಮೆಸೇಜನ್ನು ಕಳಿಸಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಫ್ರೆಂಡ್ಸ್, ಈಗ ಆಯಿತು, ಇದೊಂದು ಮ್ಯಾಟ್ರ್ ಆಯಿತು. ಈಗ ನಮಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ವಾಪಸ್ ಬರೋಣ. ಈಗ ಗೃಹಲಕ್ಷ್ಮಿ ಯೋಜನೆಗೆ 16ನೇ ಕಂತಿನ ಆಲ್ಮೋಸ್ಟ್ ಈಗ 16ನೇ ಕಂತಿನ ಅಮೌಂಟ್ ಏನು ಎಲ್ಲರಿಗೆ ಬಂದಾಯಿತು. ಇದೇ ರೀತಿ 17ನೇ ಕಂತಿನ ಅಮೌಂಟ್ ಕೂಡ ನಿನ್ನೆ ಗುಲ್ಬರ್ಗ ಜಿಲ್ಲೆ ಮತ್ತು ಬೆಳಗಾವಿ ಜಿಲ್ಲೆ ಆಗಿರ್ಬೋದು, ಬಿಜಾಪುರ ಜಿಲ್ಲೆ ಆಗಿರ್ಬೋದು, ಸೊ ಇದೇ ರೀತಿ ಈಗ ಸುಮಾರು ಹಲವಾರು ಜಿಲ್ಲೆಗಳಿಗೆ ಅಮೌಂಟ್ ಬಂದಿದೆ. ಆದರೆ ಹಲವಾರು ಜಿಲ್ಲೆಗಳಲ್ಲಿ ಆ ಜಿಲ್ಲೆಯಲ್ಲಿ ಇರುವ ಸಂಪೂರ್ಣ ಜನರಿಗೆ ಅಮೌಂಟ್ ಬಂದಿಲ್ಲ. ಈಗ ಹಾರ್ಡ್ಲಿ ಒಂದು 30 to 40% ಜನರಿಗೆ ಏನಿದೆ ಈಗ 17ನೇ ಕಂತಿನ ಅಮೌಂಟ್ ಬಂದಾಗಿದೆ ಅಂತ ಹೇಳ್ಬೋದು. ಸೊ ಯಾರಿಗೆಲ್ಲ ಅಮೌಂಟ್ ಬಂದಿಲ್ಲ ಅವರಿಗೆ ಇವತ್ತು ನಾಳೆ ಬರಬಹುದು. ಯಾಕೆಂದರೆ ನನಗೆ 16ನೇ ಕಂತಿನ ಅಮೌಂಟ್ ಬರಬೇಕಾದ್ರೂ ನಾನು ಇದನ್ನೇ ಹೇಳಿದೆ. ಈಗ ಅದು ಡೈರೆಕ್ಟಾಗಿ ಎಲ್ರಿಗೂ ಬಂದಿಲ್ಲ, 40 to 50% ಜನರಿಗೆ ಬಂದಿದೆ. ಆಮೇಲೆ 3-4 ದಿವಸ ಆದಮೇಲೆ ನಿಮಗೆ ಬಾಕಿ ಉಳಿದಿರೋ ಅಮೌಂಟ್ ಬರುತ್ತೆ ಅಂತ ಹೇಳಿದೆ. ಸೊ ಅದೇ ರೀತಿ ಆಯಿತು. ಒಂದು ವಾರದಲ್ಲಿ, ಕೇವಲ 1 ವಾರ ಅಥವಾ 8-9 ದಿವಸದಲ್ಲಿ ನಿಮಗೆ ಸಂಪೂರ್ಣವಾದ 16ನೇ ಕಂತಿನ ಅಮೌಂಟ್ ಕೂಡ ಬಂತು. ಈಗ ಅದೇ ರೀತಿ 17ನೇ ಕಂತಿನ ಅಮೌಂಟ್ ಕೂಡ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಮತ್ತು ಇದರ ಜೊತೆಗೆ ಈಗ ಅನ್ನಭಾಗ್ಯ ಯೋಜನೆ ಬಗ್ಗೆ ನೋಡೋದಾದರೆ, ಅನ್ನಭಾಗ್ಯ ಯೋಜನೆಯ ಅಮೌಂಟ್ ನೋಡೋದಾದರೆ
ಸೊ ಈಗ ಅದನ್ನು ಅನ್ನಭಾಗ್ಯ ಯೋಜನೆ ತಿಳ್ಕೊಳ್ಳೋ ಮುಂಚೆ ಇದನ್ನು ನಿನ್ನೆ ಒಂದು ಈ ಸ್ಕ್ರೀನ್ಶಾಟ್ ಕೂಡ ನಿಮಗೆ ತೋರಿಸಿದ್ದು. ಇದು 3ನೇ ತಾರೀಕಿಗೆ ಗೃಹಲಕ್ಷ್ಮಿ ಅಮೌಂಟ್ ಬಂದಿರೋ ಈಗ 2,000 ರೂಪಾಯಿ ಏನಿದೆ ಅದು ಇದೇ ತಿಂಗಳು ಅಂದರೆ ಮಾರ್ಚ್ನಲ್ಲಿ 3ನೇ ತಾರೀಕಿಗೆ ಗೃಹಲಕ್ಷ್ಮಿ ಅಮೌಂಟ್ ಬಂದಿದೆ. ಸೊ 2,000 ರೂಪಾಯಿ ಇದು ಬಂದಿರೋ 3ನೇ ತಾರೀಕಿಗೆ. ಯಾಕಂದರೆ ಸ್ಟಾರ್ಟ್ ಆಗಿ ತುಂಬ ದಿನ ಆಗಿತ್ತು, ಆದರೆ ಬಂದಿರೋದು 3 ತಾರೀಕಿಗೆ. ಆಮೇಲೆ ಇದೇ ರೀತಿ ನಿನ್ನೆ 10ನೇ ತಾರೀಕಿಗೆ ಮತ್ತೆ 2,000 ರೂಪಾಯಿ ಹಣ ಜಮಾ ಆಗಿದೆ. ಮತ್ತು ಇದರ ಜೊತೆಗೆ ಅನ್ನಭಾಗ್ಯ ಯೋಜನೆ ಅಮೌಂಟ್ ಕೂಡ ಈಗ ಜಮಾ ಆಗಿದೆ. ಇದ್ರ ಬಗ್ಗೆ KH ಮುನಿಯಪ್ಪ ಅವರೇ ಸ್ಪಷ್ಟವಾದ ಮಾಹಿತಿನ ಕೊಟ್ಟಿದ್ದಾರೆ. ಯಾಕೆಂದರೆ ಇದುವರೆಗೂ ಏನು ಅನ್ನಭಾಗ್ಯ ಯೋಜನೆ ಅಮೌಂಟ್ ನಿಮಗೆ ಬಂದಿದೆ ಅದು ಕೇವಲ ನವೆಂಬರ್ ತಿಂಗಳವರೆಗೂ ಮಾತ್ರ ಬಂದಿದೆ. ಈಗ ಡಿಸೆಂಬರ್ ಆಗಿರ್ಬೋದು, ಜನವರಿ ಆಗಿರ್ಬೋದು, ಫೆಬ್ರವರಿ ಆಗಿರ್ಬೋದು. ಸೊ ಈಗ ಉಳಿದಿರೋ 3 ತಿಂಗಳ ಅಮೌಂಟ್ ಏನಿದೆ ಅದನ್ನು ಕೂಡ ಆದಷ್ಟು ಬೇಗ ಹಾಕ್ತೀನಿ ಅಂತ ಹೇಳಿದ್ದಾರೆ. ಯಾಕೆಂದರೆ ಈಗ ನುಡಿದಂತೆ ನಡೆದ ಸರ್ಕಾರ, ಸೊ ಅವರು ಅದೇ ರೀತಿ ಈಗ ನಡೀತಾ ಇದ್ದಾರೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಇವರಿಗೆ ಹೇಳಿದರು 4,000ವರೆಗೂ ಇದೇ ತಿಂಗಳಲ್ಲಿ ಒಟ್ಟಿಗೆ ಅಮೌಂಟ್ ಹಾಕ್ತೀವಿ ಅಂತ ಹೇಳಿದರು. ಇದೇ ರೀತಿ ಈಗ 4,000 ರೂಪಾಯಿ ಅಮೌಂಟ್ ಕೂಡ ಹಾಕಿ ಆಗಿದೆ. ಆದರೆ ಕೆಲವೊಬ್ಬರಿಗೆ ಬಂದಿಲ್ಲ, ಸೊ ಅವ್ರಿಗೂ ಕೂಡ ಆದಷ್ಟು ಬೇಗ ಬರುತ್ತೆ ಅಂತಲೇ ಹೇಳ್ಬೋದು. ಬಾಕಿ ನಿಮಗೇನು ಅನಿಸುತ್ತೆ, ನಿಮ್ಮ ಅನಿಸಿಕೆ ಏನು? ಮತ್ತು ಈಗ ಗೃಹಲಕ್ಷ್ಮಿ ಅಮೌಂಟ್ ನಿಮಗೆ ಎಷ್ಟೆಲ್ಲ ಯಾವ ರೀತಿ ಉಪಯೋಗ ಆಗ್ತಿದೆ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಾದರೂ ಹೇಳಬೇಕು ಅನಿಸಿದರೆ ಕಮೆಂಟ್ ಬಾಕ್ಸ್ ನಿಮಗೋಸ್ಕರನೇ ಇರೋದು, ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಸಿಗೋಣ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.